ವೆಲ್ಕಮ್ ಟು ಶ್ರೀ ವಿದ್ಯಾ ಅಕಾಡೆಮಿ ಫಾರ್ ಸ್ಪೆಷಲ್ ಎಜುಕೇಷನ್ ಲರ್ನಿಂಗ್ ಮೇಡ್ ಈಸಿ. ನಾವು ಇವತ್ತಿನ ಟಾಪಿಕನ್ನು ಶುರು ಮಾಡೋಕ್ಕೆ ಮುಂಚೆ ಐ ರಿಕ್ವೆಸ್ಟ್ ಯು, ನೀವು ಸೆಟ್ಸ್, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ವಿಡಿಯೋಸ್ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಯಾಕೆಂದರೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋದು ವೆರಿ ಮಚ್ ಕ್ಯಾಪ್ಟಿವೇಟಿಂಗ್ ಟಾಪಿಕ್, ಪ್ರಾಬಬಿಲಿಟಿ ಅಂತ. ಅದಕ್ಕೆ ಆ ಎರಡು ವಿಡಿಯೋಗಳು ಬೇಸಿಕ್ ಆಗುತ್ತೆ. ಹಾಗೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪ್ರಾಬಬಿಲಿಟಿ. ಲೆಟ್ ಅಸ್ ಇಮ್ಯಾಜಿನ್ you will toss a coin. What is the outcome? Will it be a head or a tail? Suppose you will roll a die. Will it land on 6? Will it land on 3? What is the outcome? Suppose you will pick a card from a shuffled deck. Will it be a king or queen? What is the outcome? All these are uncertain events, but we can still predict the chances using probability. So basic formula and simple formula is probability of an event is equal to total number of favorable outcomes divided by total number of outcomes. That is number of favorable outcomes divided by total number of outcomes. ಇದು ನಾವು ಪ್ರಾಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ. ಈಗ ಪ್ರಾಬಬಿಲಿಟಿ ಯಾಕೆ ಇಂಪಾರ್ಟೆಂಟು ಅಂತ ನೋಡೋಣ. ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ದ ವರ್ಲ್ಡ್ ಈಸ್ ಫುಲ್ ಆಫ್ ಅನ್ಸರ್ಟನಿಟೀಸ್ ಆ್ಯಂಡ್ ಪ್ರಾಬಬಿಲಿಟಿ ಗಿವ್ಸ್ ಅಸ್ ಎ ವೇಸ್ ಟು ಮೆಜರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೆಮ್. ಅಂದರೆ ಈ ಅನ್ಸರ್ಟನಿಟಿನ ಮೆಜರ್ ಮಾಡೋಕ್ಕಿರುವಂತಹ ಟೂಲ್ ಅಂದರೆ ಪ್ರಾಬಬಿಲಿಟಿ. ಈಗ ಲೆಟ್ ಅಸ್ ಲುಕ್ ಹೌ ದ ಪ್ರಾಬಬಿಲಿಟಿ ಈಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆ್ಯಂಡ್ ರಿಯಲ್ ಲೈಫ್ ಸಿಚುಯೇಷನ್ಸ್. ಈಗ ಆಲ್ರೆಡಿ ವಿ ಡಿಸ್ಕಸ್ಡ್ tossing a coin, rolling a dice, and drawing cards, and these are all the standard problems in our textbook. What is the probability of getting a sum of 7 when 2 dice are thrown? ಈಗ 2 ಡೈಸ್ನ ರೋಲ್ ಮಾಡಿದ್ದೀವಿ, ಎರಡರಲ್ಲೂ ಬೇರೆ ಬೇರೆ ಬಂದಿರುತ್ತೆ. ಆ ಎರಡು ಟೋಟಲ್ ತಗೊಂಡಾಗ 7 ಬರೋಂಥ ಚಾನ್ಸ್ ಏನು ಅಂತ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ವೇರ್ ವಿ ಸಾಲ್ವ್ ದ ಪ್ರಾಬ್ಲಮ್ ಇನ್ ಮ್ಯಾಥಮೆಟಿಕ್ಸ್. ಈಗ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಇನ್ ಎ ಸರ್ಟೈನ್ ಪ್ಲೇಸ್ ಇನ್ ಕ್ವಾಂಟಮ್ ಫಿಸಿಕ್ಸ್ ಈಸ್ ಬೇಸ್ಡ್ ಆನ್ ದ ಪ್ರಾಬಬಿಲಿಟಿ. ಇನ್ನು ರೇಡಿಯೋ ಆ್ಯಕ್ಟಿವ್ ಡಿಕೆ ತಗೊಳ್ಳಿ. ವಿ ಡೋಂಟ್ ನೋ ವೆನ್ ಆನ್ ಆಟಮ್ ವಿಲ್ ಡಿಕೆ, ಬಟ್ ವಿ ನೋ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಡಿಕೆ ಇನ್ ಎ ಗಿವನ್ ಟೈಮ್. ಸೊ ಇದೆರಡು ನೋಡಿ ಅಪ್ಲಿಕೇಶನ್ಸ್ ಇನ್ ಫಿಸಿಕ್ಸ್. ಈಗ ಕೆಮಿಕಲ್ ರಿಯಾಕ್ಷನ್ಸ್ ಇದೆ, ಅಲ್ಲಿ ಮಾಲಿಕ್ಯೂಲ್ಸ್ ರ್ಯಾಂಡಮ್ ಆಗಿ ಕೊಲೈಡ್ ಆಗುತ್ತೆ. ಪ್ರಾಬಬಿಲಿಟಿ ಹೆಲ್ಪ್ಸ್ ಟು ಪ್ರಿಡಿಕ್ಟ್ ದ ರಿಯಾಕ್ಷನ್ ರೇಟ್ಸ್. ಮತ್ತು ಎಲೆಕ್ಟ್ರಾನ್ ಕ್ಲೌಡ್ಸ್. ಈಗ ದ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ ಅರೌಂಡ್ ಎ ನ್ಯೂಕ್ಲಿಯಸ್ ಈಸ್ ನಾಟ್ ಫಿಕ್ಸ್ಡ್. ಎಲ್ಲಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅದು, ಬಟ್ ವಿ ಓನ್ಲಿ ನೋ ದ ಪ್ರಾಬಬಿಲಿಟಿ ಆಫ್ ವೇರ್ ಇಟ್ ಮೈಟ್ ಬಿ. ಇನ್ನು ಡಾಕ್ಟ್ರ್ ಹತ್ರ ಹೋಗ್ತೀವಿ ನಾವು ಟ್ರೀಟ್ಮೆಂಟಿಗೆ ಅಂಥೇಳಿ. ದೇ ಪ್ರಿಸ್ಕ್ರೈಬ್ ಸಮ್ ಡ್ರಗ್ಸ್ ಆರ್ ದೇ ಗಿವ್ ಸಮ್ ಟ್ರೀಟ್ಮೆಂಟ್ ಅಂತ ಇಟ್ಕೊಳ್ಳೋಣಂತೆ. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಾಬಬಿಲಿಟಿ ಆ್ಯಕ್ಚುಲಿ. ದಿಸ್ ಟ್ರೀಟ್ಮೆಂಟ್ ವರ್ಕ್ಸ್ 80% ಆಫ್ ದ ಟೈಮ್. ಅವರು ಡಯಾಗ್ನೈಸ್ ಮಾಡಿ ನಮಗೆ ಏನು ಮೆಡಿಸನ್ ಕೊಡ್ತಾರೆ, ದಟ್ ಈಸ್ ಆಲ್ಸೋ ಎ ಪ್ರಾಬಬಿಲಿಟಿ ಇನ್ ಫ್ಯಾಕ್ಟ್. ಈಗ ಬಿಸ್ನೆಸ್ಸಲ್ಲಿ ವಿ ಯೂಸ್ ಪ್ರಾಬಬಿಲಿಟಿ ಟು ಪ್ರಿಡಿಕ್ಟ್ ಸೇಲ್ಸ್, ಪ್ರಾಫಿಟ್ಸ್ ಆ್ಯಂಡ್ ಮಾರ್ಕೆಟ್ ಟ್ರೆಂಡ್ಸ್. ಇನ್ನು ಇನ್ಶೂರೆನ್ಸ್ ಕಂಪನೀಸು ಏನು ರಿಸ್ಕ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಮತ್ತು ಪ್ರೀಮಿಯಮ್ನ ಕಲೆಕ್ಟ್ ಮಾಡುತ್ತೆ, ಅಂದರೆ ಪ್ರೀಮಿಯಮ್ನ ಫಿಕ್ಸ್ ಮಾಡುತ್ತೆ ಪ್ರತಿಯೊಂದು ಪಾಲಿಸಿಗೂ. ಮೇ ಬಿ ಇಟ್ ಈಸ್ ಜನರಲ್ ಇನ್ಶೂರೆನ್ಸ್ ಆರ್ ಹೆಲ್ತ್ ಇನ್ಶೂರೆನ್ಸ್, ಎನಿಥಿಂಗ್, ಸೊ ಆರ್ ಲೈಫ್ ಇನ್ಶೂರೆನ್ಸ್. ಇದರಲ್ಲೆಲ್ಲ ಕೂಡ ನಮಗೆ ಪ್ರಾಬಬಿಲಿಟಿ ಇದೆ. ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್, ಈಗ ನಾವು ಶೇರ್ ಮಾರ್ಕೆಟ್ ಅಂತೀವಿ ಅಥವಾ ಮ್ಯೂಚುವಲ್ ಫಂಡ್ಸ್, ಈಗೆಲ್ಲ ಫೇಮಸ್ಸು, ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇರ್ತಾರೆ ಜನ. ಅಲ್ಲೆಲ್ಲ ಪ್ರಾಬಬಿಲಿಟಿ ಮೇಲೇ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲ ಅನ್ಸರ್ಟನಿಟಿ ಇದೆ ಅಲ್ಲಿ. ವೆದರ್ ರಿಪೋರ್ಟ್ ತೊಗೊಳ್ಳಿ, ದೇರ್ ಈಸ್ ಎ 70% ಚಾನ್ಸ್ ಆಫ್ ರೈನ್ ಅಂತ ಹೇಳ್ತಾರೆ. ನಾಳೆ ಮಳೆ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಟ್ರಾಫಿಕ್ ಅಪ್ಲಿಕೇಶನ್ಸ್ ಇದೆ ಅಥವಾ ಗೂಗಲ್ ಮ್ಯಾಪ್ಸ್ ಇದೆ.
ದೇ ಎಸ್ಟಿಮೇಟ್ ದ ಅರೈವಲ್ ಟೈಮ್ ಬೇಸ್ಡ್ ಆನ್ ದ ಟ್ರಾಫಿಕ್ ಡೇಟಾ. ಅಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅನ್ನೋದ್ರ ಮೇಲೆ ನಾವು ಇಷ್ಟೊತ್ತಿಗೆ ಅಲ್ಲಿ ತಲುಪಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈವನ್ ಚೂಸಿಂಗ್ ಎ ಫಾಸ್ಟೆಸ್ಟ್ ಕ್ಯೂ ಇನ್ ಎ ಸೂಪರ್ ಮಾರ್ಕೆಟ್. ಅಂದರೆ ಈಗ ಮೂಮೆಂಟ್ ಇರುತ್ತೆ, ಒಂದು ಕೌಂಟ್ರಲ್ಲಿ ಸ್ವಲ್ಪ ಫಾಸ್ಟ್ ಮೂವ್ ಆಗ್ತಿರುತ್ತೆ, ಇನ್ನೊಂದು ಕೌಂಟ್ರು ನಿಧಾನ ಆಗ್ತಾ ಇರುತ್ತೆ. ಕೆಲವು ಕಡೆ ಜನ ಜಾಸ್ತಿ ಇರ್ತಾರೆ, ಜನ ಕಮ್ಮಿ ಇರ್ತಾರೆ ಕ್ಯೂನಲ್ಲಿ. ನಾವು ಗೆಸ್ ಮಾಡ್ತೀವಿ, ಓ ಇದು ಪರವಾಗಿಲ್ಲ, ಈ ಕ್ಯೂನಲ್ಲಿ ನಿಂತ್ಕೊಳ್ಳೋಣ, ನಾವು ಬೇಗ ರೀಚ್ ಆಗ್ತೀವಿ ಅಂತ. ದಿಸ್ ಈಸ್ ಬೇಸ್ಡ್ ಆನ್ ದ ಪ್ರಾಬಬಿಲಿಟಿ ಓನ್ಲಿ. ಯೂಟ್ಯೂಬ್ ವಿಲ್ ರೆಕಮೆಂಡ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ, ಅಥವಾ ಮುಂದಿನ ವೀಡಿಯೋ ನೀನು ಇಂಥದ್ದು ನೋಡು ಅಂತ ಹೇಳುತ್ತೆ. ಇದೆಲ್ಲ ಏನಿದೆ, ಇದೆಲ್ಲ ಬೇಸ್ಡ್ ಆನ್ ದ ಪ್ರಾಬಬಿಲಿಟಿ. ಇನ್ನು ಕ್ರಿಕೆಟ್ ತಗೊಳ್ಳಿ. ಕ್ರಿಕೆಟಲ್ಲಿ ಫಸ್ಟು ಟಾಸ್ ಹಾಕ್ತಾರೆ, ಬ್ಯಾಟಿಂಗ್ ಬೇಕು, ಯಾರಿಗೆ ಬ್ಯಾಟಿಂಗು ಅಥವಾ ಬೌಲಿಂಗ್. ಟಾಸ್ ಅಂತ ಬರ್ತಿದ್ದಂಗೆ ಅಲ್ಲಿ ಪ್ರಾಬಬಿಲಿಟಿ ಇದೆ ಮತ್ತೆ. ಅಥವಾ 6 ಹೊಡಿತಾರೋ ಇಲ್ವೋ ಅನ್ನೋದು. ನೆಕ್ಸ್ಟ್ ಬಾಲ್, ಲಾಸ್ಟ್ ಬಾಲ್ ಇರುತ್ತೆ, ಇಷ್ಟು ಬೇಕಾಗಿರುತ್ತೆ, ಒಂದು 6 ಬೇಕಾಗಿರುತ್ತೆ, ಅದಾಗತ್ತೋ ಇಲ್ವೋ, ಒಂದು ಟಾರ್ಗೆಟ್ ಅದು. ವಿ ಆರ್ ಚೇಸಿಂಗ್ ದ ಟಾರ್ಗೆಟ್ ದೇರ್. ಸೊ ಅಲ್ಲಿ ಪ್ರಾಬಬಿಲಿಟಿ ವಿಲ್ ವರ್ಕ್. ಫುಟ್ಬಾಲ್ನಲ್ಲಿ ಪೆನಾಲ್ಟಿ ಶೂಟೌಟ್ಸ್ ಇರುತ್ತೆ. ಸೊ ದೇ ಆರ್ ಆಲ್ ನಥಿಂಗ್ ಬಟ್ I can say high pressure probability events. So I can conclude with probability is not just about coins and dice. It is a universal language of chance used in nearly every subject. This is about a small introduction of probability. So and before we leave, please share, subscribe to my video, press the bell icon to get the notifications. Thank you so much.